ಬೆಂಗಳೂರಿನ ಕರ್ನಾಟಕ ರಾಜ್ಯ ನಿವೃತ್ತ ಶಿಕ್ಷಣಾಧಿಕಾರಿಗಳ ವೇದಿಕೆ ವತಿಯಿಂದ ಶಿವಮೊಗ್ಗದ ಸ್ಕೌಟ್ಸ್ ಗೈಡ್ ಭವನದಲ್ಲಿ ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳ ಬೋಧಕ ವೃಂದದ ನಿವೃತ್ತ ಶಿಕ್ಷಣದ ಅಧಿಕಾರಿಗಳ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಕರ್ನಾಟಕ ರಾಜ್ಯ ನಿವೃತ್ತ ಶಿಕ್ಷಣಾಧಿಕಾರಿಗಳ ವೇದಿಕೆಯ ನಿವೃತ್ತ ಜಂಟಿ ನಿರ್ದೇಶಕರು ಹಾಗೂ ಖಜಾಂಚಿಗಳಾದ ಶ್ರೀ ಸಿ.ವಿ. ತಿರುಮಲರಾವ್, ಪ್ರೊಫೆಸರ್ ಮನಹಳ್ಳಿ, ಪ್ರೊಫೆಸರ್ ಹಿರೇಮಠ್, ಶ್ರೀ ಪಾಲಾಕ್ಷಯ್ಯ ಸೇರಿದಂತೆ ಇನ್ನೂ ಅನೇಕ ಗಣ್ಯರು ಭಾಗಿಯಾಗಿದ್ದರು. ನಿವೃತ್ತ ನಂತರ ಒಂದು ಒಂದು ಘಟನೆಯಲ್ಲಿ ಒಳ್ಳೆ ಪ್ರಭಾವ ಬೀರ್ತು. ಬಹಳ ಕ್ಲೋಸ್ ಅವರೆಲ್ಲ. ಆದಮೇಲೆ ನಮ್ಮ ಮೊಬೈಲ್ ನಂಬರು ಅಥವಾ ಆಫೀಸ್ ನಂಬರು ಇಲ್ಲ. ಇವೆರಡೂ ಇಲ್ಲ ಏನಾಗ್ತದೆ, ನಾವು ಬೇಕು ಕರ್ನಾಟಕ ರಾಜ್ಯ ನಿವೃತ್ತ ಶಿಕ್ಷಣಾಧಿಕಾರಿ ವೇದಿಕೆ ಮಾಡಬೇಕು ಅಂತೇಳಿ ತುಂಬ ಹೆಮ್ಮೆ ಇದೆ. ಇದಕ್ಕೆ ಶುರುವಾದ ನಂತರ 2 ವರ್ಷ ಎಕ್ಸ್ಟೆನ್ಷನ್ ಆಫ್ ಬಂದಿದ್ದೇವೆ. ತುಂಬ ಹೆಮ್ಮೆ ಇದೆ. ನಾವು ಮಿಷನ್ ಮಾಡಿದ್ದೇವೆ. ಅವರು ಕೂಡ ಹೆಸರಬೇಕಾಗ್ತದೆ. ಎಲ್ಲ ಡಿಪಿಗಳಿಗೆ ಹೆಡ್ ಮಾಸ್ಟರ್ಸ್ ಎಲ್ಲ ಕೇರಳ ಹಾಕಿಸಿದ್ದೀವಿ. 5-6-7 ಜಿಲ್ಲೆಗಳ ಒಂದು ಇದು ಮಾಡಿದ್ದೇವೆ. ಅಭಿಪ್ರಸಾದ್ ಸ್ಪೋರ್ಟ್ಸ್ನ ಒಬ್ಬ ಮೆಂಬರ್ ಅವರು, ಅದರಂತೆ ಶ್ರೀ ಪಾಲಾಕ್ಷಯ್ಯನವರು. ಕೆ ಲೈಫ್ ಸಂಸ್ಥೆಗೆ ಧನ್ಯವಾದಗಳು. ಶಿವಮೊಗ್ಗದ ಎಲ್ಲ ನಾಗರಿಕರಿಗೆ ಇದು ಹೋಗ್ತಾ ಇದೆ. ನಮ್ಮ ಕಾರ್ಯದರ್ಶಿಗಳಾದ ಮೊದಲನೇದಾಗಿ ರಂಗಪ್ಪಗೌಡರು ಮಾತಾಡಿದ್ದಾರೆ, ಅಧ್ಯಕ್ಷರಾದ ಚಿತ್ತಿರೇಗೌಡರು ಶಂಕರಯ್ಯನವರು ಮಾತಾಡಿದ್ದಾರೆ. ಆಮೇಲೆ ನಮ್ಮ ಎಲ್ಲ ಹಿರಿಯ ಕೇರ್ ಬಂಧುಗಳು ಸಹ ಈ ಬಗ್ಗೆ ಮಾತನಾಡಿದ್ದಾರೆ, ನಿಮಗೆ ಪೂರ್ಣವಾದ ಮಾಹಿತಿ ನೀಡಿದ್ದಾರೆ. ಕೆ ಲೈವ್ ಎಲ್ಲ ಜನಗಳಿಗೂ ಮುಟ್ತಕ್ಕಂಥ ಒಂದು ಮಾಧ್ಯಮ ಸಂಸ್ಥೆಯಾಗಿದೆ. ಭಾಳ ನಿಷ್ಠೆಯಿಂದ ಭಾಳ ನೇರವಾದ ಖಡಕ್ಕಾದ ಸುದ್ದಿಯನ್ನು ಇಡೀ ಮಲೆನಾಡು ಬಿಟ್ಟಿರ್ತಕ್ಕಂಥ ಕೆ ಲೈವ್ ಭಾಳ ಒಳ್ಳೆಯ ಒಂದು ಮಾಧ್ಯಮ ಪ್ರಸಾರ ಸಾಧನವಾಗಿದೆ. ಇಲ್ಲಿ ಡಾಕ್ಟರ್ ಸುಧೀಂದ್ರ ಅವರು ನಮ್ಮ ಬೇಕಾದವರು, ಅವರು ಸಹ ಭಾಳ ಎಲ್ಲ ಸಾಹಿತ್ಯ, ಕಲೆ, ಕ್ಷೇತ್ರ, ಕ್ರೀಡೆ ಎಲ್ಲದರ ಬಗ್ಗೆ ಬಿತ್ತರಿಸ್ತಾ ಇದ್ದಾರೆ. ಶಿಕ್ಷಣದ ಬಗ್ಗೆಯೂ ಸಹ ಬಿತ್ತರಿಸ್ತಾರೆ. ಹೋಬಳಿಗೆ ಒಂದರಂತೆ ಇಂತಹ ಒಂದು ಮಾದರಿ ಶಾಲೆ, ಸರ್ಕಾರಿ ಮಾದರಿ ಶಾಲೆಯನ್ನು ತೆಗೆಯುವ ಮೂಲಕವಾಗಿ ಸರ್ಕಾರಿ ಶಾಲೆಗಳ ಬಗ್ಗೆ ಪಾಲಕ ಪೋಷಕರ ಮತ್ತು ಎಲ್ಲ ಆಸಕ್ತರ ಗಮನ ಸೆಳೆಯುವಂಥ ಕೆಲಸ ಆಗಲಿ. ಆ ದಿಸೆಯಲ್ಲಿ ಕರ್ನಾಟಕ ಸರ್ಕಾರ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನುವಂಥದ್ದನ್ನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇನೆ. ಎಲ್ಲ ವಯಸ್ಸಿನ ಗುಂಪಿನ ನಾವು ಕೂಡಿಕೊಂಡು ಪರಸ್ಪರ ಖುಷಿ ಪಡೋದೇನಿದೆ ಅದು ಭಾಳ ಮಹತ್ವದ ಸಂಗತಿ. ಎಷ್ಟರ ಮಟ್ಟಿಗೆ ನಾವು ಸಮಾಜಕ್ಕೆ ಉಪಯುಕ್ತವಾಗಿ ಬದುಕಬೇಕು ಅನ್ನೋದನ್ನು ಇಂಥ ಸಮ್ಮೇಳನಗಳು ನಮಗೆ ತಿಳಿಸಿಕೊಡ್ತವೆ. ಸಂವಹನ ಏನಿದೆ ಅದು ಹೆಚ್ಚು ವಯಸ್ಸಿನವರು ಇರ್ಬೋದು, ಕಡಿಮೆ ವಯಸ್ಸಿನವರು ಇರ್ಬೋದು. ಆ ಸಂವಹನ ಏನಿದೆ, ಆ ಸಂವಹನವನ್ನು ಈ ಸಮ್ಮೇಳನಗಳು ಈಡೇರಿಸಿಕೊಡ್ತವೆ ಅನ್ನುವಂಥದ್ದು ಮುಖ್ಯ. ನಾನು ನಿವೃತ್ತ ಆಗಿದ್ದೀನಿ, ನನ್ನದೇನು ಮುಗಿದು ಹೋಗಿದೆ ಅನ್ನುವಂಥದ್ದೇನು ನಾವು ತಿಳ್ಕೊಳ್ಬೇಕಾಗಿಲ್ಲ. ಆದರೆ ಅಧಿಕಾರಿಗಳು ಏನು ಮಾಡಿದ್ದಾರೆ, ನಾನು ಅಧಿಕಾರಿಯಾಗಿ ನಿವೃತ್ತರಾಗಿ ಹೋಗಿದ್ದೀನಿ, ನಾನು ಮುಗೀತು ಅನ್ನುವಂಥದ್ದು. ಆದರೆ ಎಷ್ಟೋ ಜನ ಶಿಕ್ಷಕರು ತಾವು ನಿವೃತ್ತರಾಗಿದ್ದರೂ ತಮ್ಮ ಉದ್ಯೋಗನ ಇದ್ಕೊಂಡು ಶಾಲೆಯೊಳಗೆ ಸಂಪರ್ಕ ಇಟ್ಕೊಂಡು ಅವರು ಬದುಕ್ತಾ ಇರೋದನ್ನು ನೋಡಿದ್ದೀವಿ. ಆದರೆ ನಾವು ಶಾಲೆಗಳ ಜೊತೆಗೆ ಸಂಪರ್ಕ ಇಟ್ಕೊಳ್ಳೋದೇ ನಮ್ಮಷ್ಟಕ್ಕೆ ನಾವೇ ಬದುಕ್ತಾ ಇದೆ ಅಂತಂದರೆ ಒಂಥರ ಐಸೋಲೇಷನ್ ಆದಂಗೆ ಆಗ್ತದೆ. ಅದನ್ನು ತಪ್ಪಿಸಬೇಕು. ಮುಖ್ಯವಾಗಿ ಸೇವೆ ಇದು ಭಾಳ ಮಹತ್ವದ್ದು. ಅದು ಶಿಕ್ಷಣ ಮತ್ತು ಸಮಾಜ ಸೇವೆ ಏನಿದೆ, ಅದು ನಿಸರ್ಗ ಸೇವೆ ಏನಿದೆ ಭಾಳಷ್ಟು ಮಹತ್ವದ್ದಾಗಿದೆ. ಈಗ ನಾನು ಒಬ್ಬ ನಿವೃತ್ತ ಅಧಿಕಾರಿ, ನಿವೃತ್ತ ಜಾಯಿಂಟ್ ಡೈರೆಕ್ಟರ್ ಅಂತ ಗುರುತಿಸಿಕೊಳ್ಳೋದಕ್ಕಿಂತಲೂ ಒಬ್ಬ ಸೇವಾ ಸ್ನೇಹಿ, ಶಿಕ್ಷಣ ಸೇವಾ ಸ್ನೇಹಿ ನಾಗರಿಕ, ಪರಿಸರ ಸೇವಾ ಸ್ನೇಹಿ ನಾಗರಿಕ ಅನ್ನುವಂಥ ಒಂದು ಪ್ರಜ್ಞೆಯನ್ನು ಇಟ್ಕೊಂಡು ಶಿಕ್ಷಣ ಮತ್ತು ಪರಿಸರ ಯಾವ ರೀತಿಯಾಗಿ ಇನ್ನೂ ಒಂದು ಸ್ವಲ್ಪ ಉನ್ನತ ಮಟ್ಟಕ್ಕೆ ಏರೋಕ್ಕೆ ಸಾಧ್ಯತೆ ನನ್ನ ಪರಿಸರದೊಳಗೆ, ನಾನು ಸುತ್ತಮುತ್ತಲಿರುವಂಥ ಪ್ರದೇಶದೊಳಗೆ ಅನ್ನುವಂಥದ್ರ ಬಗೆಗೆ ನಮ್ಮ ಚಿಂತನೆಯನ್ನು ಮೀಸಲಿಡಬೇಕು. ನಾನು ಅದಕ್ಕೇನು ಶಾಲೆಗೆ ಹೋಗಲಿಕ್ಕಿಲ್ಲ. ಆದರೆ ಶಿಕ್ಷಣ ಅನ್ನುವಂಥದ್ದು ಕೇವಲ ಶಾಲೆಗೆ ಸಂಬಂಧಿಸಿದ್ದಲ್ಲ, ಅದು ಎಲ್ಲ ಹಂತದ ಜನಗಳಿಗೆ ಒಂದು ತನ್ನ ಬೌದ್ಧಿಕ ವಿಕಾಸಕ್ಕಾಗಿ, ಜೀವನದ ಒಂದು ಸಂತುಷ್ಟಿಗಾಗಿ ಮಾಡಬೇಕಾದಂಥ ಕೆಲಸ ಇರೋದರಿಂದ ಮತ್ತು
ಇವತ್ತಿನ ಜಾಗತಿಕ ಕರೆ ಅಂತಂದ್ರೆ ಪರಿಸರವನ್ನು ಸಂರಕ್ಷಣೆ ಮಾಡೋದಾಗಿದೆ. ಆ ಹಿನ್ನೆಲೆಯೊಳಗೆ ಶಿಕ್ಷಣ ಮತ್ತು ಪರಿಸರ ಇವುಗಳ ಸೇವೆಗೆ ನಾನು ಒಬ್ಬ ಸ್ನೇಹಿತನಂತೆ ಅಲ್ಲಿ ಇರಬೇಕು ಅನ್ನುವಂಥ ಒಂದು ಮನೋಭಾವನೆಯನ್ನು ಇಟ್ಟುಕೊಂಡು ನಾವು ಕೆಲಸ ಮಾಡೋಣ ಅಂತ ಒಂದು ವಿನಂತಿಯನ್ನು ಮಾಡಿಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಶಿಕ್ಷಣ ಅಂತ ಅನ್ನೋದು ಕೇವಲ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಅಭಿವೃದ್ಧಿಗೆ ಸಾಧ್ಯ ಅಷ್ಟೇ ಆಗಲ್ಲ, ತನ್ನ ವೈಯಕ್ತಿಕ ಬದುಕನ್ನು ಕಟ್ಟಿಕೊಳ್ಳುವ ಮೂಲಕ ದೇಶ ಕಟ್ಟುವ ಕೆಲಸವನ್ನು ಮಾಡ್ತಾರೆ. ಯಾವುದೇ ವ್ಯಕ್ತಿ ಡಿಗ್ನಿಫೈಡ್ ಲೈಫನ್ನು ಲೀಡ್ ಮಾಡಬೇಕು ಅಂದರೆ ಶಿಕ್ಷಣ ಇಲ್ಲದೆ ಇದ್ರದ್ದು ಸಾಧ್ಯನೇ ಇಲ್ಲ. ಅವನು ಕೋಟ್ಯಾಧಿಪತಿ ಇರ್ಬೋದು, ಆದರೂ ಸಹ ಸಮಾಜದಲ್ಲಿ ಅವನಿಗಿರ್ತಕ್ಕಂಥ ಗೌರವ, ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಕ್ಕಂಥ ಅವನ ಪ್ರಕ್ರಿಯೆ ಸ್ವಲ್ಪ ಹಿಂಜರಿಕೆಯನ್ನು ಉಂಟು ಮಾಡುತ್ತೆ. ಆ ಲೆಕ್ಕದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿದ ಯಾವುದೇ ಮಗು ತನ್ನ ಮಾತೃಭಾಷೆಯಲ್ಲಿ ನಿರರ್ಗಳವಾಗಿ ಓದುವುದರ ಜೊತೆಗೆ ತಪ್ಪಿಲ್ಲದೆ ಬರೆಯುವುದು, ಜೊತೆಗೆ ಕೂಡುವುದು, ಕಳೆಯುವುದು, ಗುಣಿಸುವುದು, ಭಾಗಿಸುವುದು, ಇಷ್ಟು ಈ 4 ಚಟುವಟಿಕೆಗಳನ್ನು ಲೆಕ್ಕಾಚಾರದಲ್ಲಿ ಕಲಿತ್ರೆ ಪ್ರಭುತ್ವ ಮಟ್ಟದ ಕಲಿಕೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಿವೃತ್ತಾದ ನಂತರ ನಿವೃತ್ತಾದ ಅಧಿಕಾರಿಗಳ ಒಂದು ಸಂಪರ್ಕ, ಅವರು ತಾವು ದುಡಿದಂಥ ಸಂಸ್ಥೆಗೆ ಅನೇಕ ಸೌಲಭ್ಯಗಳನ್ನು ಪಡೆದಂಥ ಸಂಸ್ಥೆಗೆ ಪ್ರತ್ಯುಪಕಾರವಾಗಿ ಏನು ಮಾಡ್ಬೋದು ಅನ್ನೋ ಒಂದು ಚಿಂತನೆಯನ್ನು ಮಾಡಿ ನಾವೊಂದು ಕರ್ನಾಟಕ ಸ್ಟೇಟ್ ರಿಟೈರ್ಡ್ ಎಜುಕೇಷನ್ ಆಫೀಸರ್ಸ್ ಫೋರಮ್ ಅಂತ ಮಾಡಿದ್ದೇವೆ. ಅದನ್ನು ಇಂಗ್ಲೀಷ್ನಲ್ಲಿ FKR ಅಂತ ಕರಿತೇವೆ. ಇದರ ಮುಖ್ಯ ಉದ್ದೇಶ ಸುಮಾರು 30-35 ವರ್ಷಗಳಿಂದ ನಾವು ಇಲಾಖೆಯಲ್ಲಿ ಪರಸ್ಪರ ಅಧಿಕಾರಿಗಳ ಕೆಲಸ ಮಾಡಿರ್ತೀವಿ, ಪರಸ್ಪರ ಪ್ರಭಾವಿತರಾಗಿರ್ತೇವೆ. ಆಮೇಲೆ ಇಲಾಖೆಯ ಶ್ರೇಯೋಭಿವೃದ್ಧಿಗೆ ಎಲ್ಲರೂ ಕೂಡ ಸಲಹೆ ಸಹಕಾರ ಕೊಟ್ಟು ಕೆಲಸ ಮಾಡಿರ್ತೇವೆ. ಜೊತೆಗೆ ನಮ್ಮ ಬದುಕು ಕೂಡ ಇಲಾಖೆಯಿಂದಾಗಿ ಹಸನಾಗಿರುತ್ತದೆ. ನಿವೃತ್ತರ ನಂತರ ನಿಮಗೆಲ್ಲ ಗೊತ್ತಿದೆ, ಫೋನು ಇಲಾಖೆದು ವಾಪಸ್ ತೆಗೆದುಕೊಳ್ತಾರೆ, ಕ್ವಾರ್ಟರ್ಸಲ್ಲಿದ್ದರೆ ಕ್ವಾರ್ಟರ್ಸಿಂದ ಹೊರಗಡೆ ಕಳಿಸ್ತಾರೆ. ಹಾಗಾಗಿ ನಿವೃತ್ತ ಆದ ನಂತರ ಈ ಅಧಿಕಾರಿಗಳು ಪರಸ್ಪರ ಸೇರೋದು ಭಾಳ ಕಷ್ಟ. ಆ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಿ 2008ರಲ್ಲಿ ನಾವು ಈ ನಿವೃತ್ತರಾದಂಥ ಎಲ್ಲ ಅಧಿಕಾರಿಗಳು, ಅದು ನಮ್ಮ ಶಿಕ್ಷಣಕ್ಕೆ ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾಸ್ 2 ಇಂದ DPI ಇರುವಂಥ ಎಲ್ಲ ಅಧಿಕಾರಿಗಳ ಒಂದು ಸಂಸ್ಥೆಯನ್ನು ಮಾಡಿದ್ದೇವೆ. ಅದನ್ನು ನಿವೃತ್ತ ಶಿಕ್ಷಣಾಧಿಕಾರಿಗಳ ವೇದಿಕೆ ಅಂತೇಳಿ ಮಾಡಿದ್ದೇವೆ. ಸುಮಾರು 1000ಕ್ಕೂ ಹೆಚ್ಚು ಜನ ಅಧಿಕಾರಿಗಳಿದ್ದಾರೆ. ಕ್ಲಾಸ್ 2 ಇಂದ ಎಲ್ಲ ಹಂತದ ಅಧಿಕಾರಿಗಳು ಕೂಡ ಇದರಲ್ಲಿ ಸದಸ್ಯರಾಗಿದ್ದಾರೆ. ಶಿಕ್ಷಣದ ಅಭಿವೃದ್ಧಿಯ ಬಗ್ಗೆ ಏನೇನು ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಬೇಕು, ಯಾವ ರೀತಿ ಅದನ್ನು ನಾವು ಕಾರ್ಯಕ್ಕೆ ತರಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನು ಮಾಡಬೇಕು ಅಂಥೇಳಿ ಪ್ರತಿ ತಿಂಗಳು ಒಂದೊಂದು ಜಿಲ್ಲೆಯಲ್ಲಿ ಸಭೆಯನ್ನು ಕರೆದು ನಾವೆಲ್ಲ ನಿವೃತ್ತ ಅಧಿಕಾರಿ ಮಿತ್ರರು ಸೇರಿಕೊಂಡು ಅದರ ಬಗ್ಗೆ ಚರ್ಚೆ ಮಾಡಿ ಒಂದು ವರದಿಯನ್ನು ಸರ್ಕಾರಕ್ಕೂ ನಾವು ಅದನ್ನು ಸಲ್ಲಿಸ್ತಾ ಇದ್ದೇವೆ. ಜೊತೆಗೆ ನಾವು ಎಲ್ಲರೂ ನಿವೃತ್ತರಾಗಿರೋದ್ರಿಂದ ನಮ್ಮ ಅನುಭವಗಳ ಹಂಚಿಕೆಯನ್ನು ಈಗಿನ ಅಧಿಕಾರಿಗಳಿಗೂ ಸಹ ಇದ್ರ ಬಗ್ಗೆ ತಿಳಿಸಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ನಾವು ನಿವೃತ್ತ ಶಿಕ್ಷಣಾಧಿಕಾರಿಗಳು, ಕರ್ನಾಟಕದಾದ್ಯಂತ ಇರುವ ಶಿಕ್ಷಣಾಧಿಕಾರಿಗಳು ಈ ಶಿಕ್ಷಣದ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಮತ್ತು ಆ ಶಿಕ್ಷಣ ಕ್ಷೇತ್ರದಲ್ಲಿ ಸದ್ಯ ಏನು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ಅದಕ್ಕೆ ಒತ್ತಾಸೆಯಾಗಿ ನಾವು ಏನಾದರೂ ಕೊಡುಗೆಯನ್ನು ಕೊಡ್ಬೋದಾ ಅಲ್ಲವೇ ಅಂತಕ್ಕಂಥ ಬಗ್ಗೆ ವಿಚಾರದ ಬಗ್ಗೆ ಕೂಡ ನಾವು ಚಿಂತಿಸ್ತೇವೆ. ಈಗಾಗಲೇ ನಾವು ನಮ್ಮ ಫೋರಮಿಂದ ಈ ಹಿಂದೆ ಶಿಕ್ಷಣ ಇಲಾಖೆಯ ಕೆಲವು ಕಾರ್ಯಕ್ರಮಗಳಿಗೆ ಕೂಡ ಸಂಯೋಜನೆಯನ್ನು ನಾವು ಮಾಡಿಕೊಟ್ಟಿದ್ವಿ. ಇವತ್ತು ಈ ಕಾರ್ಯಕ್ರಮದ ಉದ್ದೇಶದಿಂದ ನಮ್ಮ ಎಲ್ಲ ಅನೇಕ ಜಿಲ್ಲೆಯ ಶಿಕ್ಷಣಾಧಿಕಾರಿಗಳು, ನಿವೃತ್ತ ಶಿಕ್ಷಣಾಧಿಕಾರಿಗಳು, ರೈಟ್ ಫ್ರಮ್ EOs, DDPIs, ಜಾಯಿಂಟ್ ಡೈರೆಕ್ಟರ್ಸ್, ಮಾಸ್ಟರ್ಸ್ ಸಾಕಷ್ಟು ಜನ ಬಂದಿದ್ದಾರೆ. ಇದೊಂದು ಥರ ಗೆಟ್ ಟುಗೆದರು ಎಲ್ಲರೂ ಸೇರಿಕೊಂಡು ನಮ್ಮ ಈ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡು ಒಂದು ಅತ್ಯಂತ ಸಂತೋಷ ತಂದಿದೆ. ನಮ್ಮ ರಾಷ್ಟ್ರದಲ್ಲಿ ನಾವೀಗ ವರ್ತನವಾದ ಅಂತ ಹೇಳಿದ್ರೆ ಒಂದು ತಳಹದಿ ಅಂತಿರುತ್ತಲ್ಲ, ಫಿಲಾಸಫಿಕಲ್ ಫೌಂಡೇಶನ್. ಆ ತಳಹದಿಯಲ್ಲಿ ವರ್ತನವಾದದಿಂದ ರಚನಾವಾದಗಳಿಗೆ, ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ಗಳಿಗೆ ನಾವು ಬದಲಾಗಿದ್ದೇವೆ, ಶಿಫ್ಟ್ ಆಗಿದ್ದೇವೆ. ಆದರೆ ಮೌಲ್ಯಮಾಪನ ಪದ್ಧತಿ ಇದೆಯಲ್ಲ, ಅದು ಇನ್ನೂ ವರ್ತನವಾದದ ಆಧಾರದಲ್ಲೇ ಇದೆ. ಅದನ್ನೂ ಸಹ ಅಂದರೆ 1968ರಲ್ಲಿ ಬಂದಿರತಕ್ಕಂತಹ ಬ್ಲೂಮ್ಸ್ ಟ್ಯಾಕ್ಸಾನಮಿ ಆಧರಿಸಿದೆಯಲ್ಲ, ಅದು ರಿವೈಸ್ಡ್ ಬ್ಲೂಮ್ಸ್ ಟ್ಯಾಕ್ಸಾನಮಿ ಆಂಡರ್ಸನ್ ಕ್ರಾತ್ವಾಲ್ ಅವರದು. ಆ ಕಡೆಗೆ ಏನಾದರೂ ಮೌಲ್ಯಮಾಪನ ಬದಲಾಯಿತು ಅಂತ ಹೇಳಿದ್ರೆ ಅದನ್ನು ಆಧರಿಸಿ ಅನೇಕ ರಿಪಲ್ ಎಫೆಕ್ಟ್ ಅಂತಿರಲ್ಲ, ಆ ಥರ ಅನೇಕ ಬದಲಾವಣೆಗಳಾಗಲಿ ಸಾಧ್ಯವಾಗುತ್ತೆ.